ಇವತ್ತು ಫ್ರೀ ಬಸ್ ಒಳಗಡೆ ಆಂಟಿರು ಜಗಳ ಆಡೋದ್ ಬಿಟ್ಟು ಒಡವೆಗಳನ್ನ ಮಾರಾಟ ಮಾಡ್ತಿರೋದ್ ನೋಡಿ ನಾನಂತೂ ಫುಲ್ ಶಾಕ್ ಆಗೋದೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ಗಾಯ್ಸ್, ಇವಾಗ ಟೈಮ್ ಬಂದು ರಾತ್ರಿ 11:30. ಇವಾಗ ನಾವ್ ಎಲ್ಲಿದೀವಿ ಅಂತ ಅಂದ್ರೆ ತಿಪ್ಟೂರ್ ಸರ್ಕಲ್ ಅಲ್ಲಿ ಇದೀವಿ. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದೀವಿ. ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನಿ ನಾನು. ಯೋಚನೆ ಮಾಡೋದ್ ಬಿಟ್ಟು ಹೇಳ್ತಿದೀನಿ, ನನಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ಇಲ್ಲ, ನಮ್ಮನೆಯವ್ರಿಗೆ ಸ್ವೀಟ್ಸ್ ಅಂದ್ರೆ ಇಷ್ಟ. ಅದಕ್ಕೆ ರಾತ್ರಿ 11:30ಗೆ ಸ್ವೀಟ್ ತಿನ್ಬೇಕು ಅಂತ ಕರ್ಕೊಂಡ್ ಬಂದ್ರು. ಸ್ವೀಟ್ ತಗೊಂಡು ಮನೆಗ್ ಬಂದ್ವಿ. ಸ್ವೀಟ್ ತಿಂದೇ ಇರೋಳ್ಗೆ ಸ್ವೀಟ್ ಬಾಕ್ಸ್ ಕೊಟ್ಟು ಓಪನ್ ಮಾಡು ಅಂದ್ರೆ ಓಪನ್ ಮಾಡಕ್ ಬರುತ್ತಾ? ನನ್ಗೆ ಓಪನ್ ಮಾಡಕ್ ಬರ್ಲೇ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಾಗೆ ನೆಕ್ಸ್ಟ್ ಡೇ ನಾನು ತಿಪ್ಟೂರಿಂದ ಟ್ರೈನ್ ಅಲ್ಲಿ ಬೀರೂರಿಗೆ ಬಂದೆ. ಅದನ್ನ ವ್ಲಾಗ್ ಮಾಡಕ್ ಆಗ್ಲಿಲ್ಲ, ಹಂಗಾಗಿ ನಾನು ಬೀರೂರಿಂದ ಕಡೂರ್ಗೆ ಹೋಗೋ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದ್ ವಿಷಯ, ನಾನು ಒಂದ್ ವಾರದಿಂದ ತಿಪ್ಟೂರಿಂದ ಅರಸೀಕೆರೆಗೆ ಹೋಗ್ಬೇಕಾದ್ರೆ ಒಂದ್ ಆಂಟಿ ಈ ತರ ಒಡವೆಗಳನ್ನ ಮಾರಾಟ ಮಾಡ್ತಿತ್ತು. ಹಂಗಂತ ಅನ್ಕೊಳ್ಬೇಡ್ರಿ, ಅವ್ ಆಂಟಿ ಬಿಸ್ನೆಸ್ ಮಾಡುತ್ತೆ ಅಂತ ಅನ್ಸುತ್ತೆ. ಅಕ್ಕಪಕ್ಕದಲ್ಲಿ ಕೂತಾಗ ನೀವು ತಗೊಂತೀರಾ ನೋಡಿ ಅಂತ ತೋರಿಸ್ತಿತ್ತು. ಇಷ್ಟು ದಿನ ಆಂಟಿರು ಬಸ್ಸಲ್ಲಿ ಜಗಳನೆ ಆಡ್ತಿದ್ರು, ಆದ್ರೆ ಈ ತರ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ಇಷ್ಟೆಲ್ಲ ಹೇಳೋ ಅಷ್ಟರಲ್ಲಿ ಕಡೂರಲ್ಲಿ ಪ್ರಮೋಷನ್ ಮುಗಿಸ್ಕೊಂಡು ಬೀರೂರಿಗೆ ಬಂದಿದ್ದೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ. ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಭೇಟಿಯಾಗುವ. ಬಾಯ್.